ಎಲ್ರಿಗೂ ನಮಸ್ಕಾರ. ಕೆಲವೊಬ್ಬರು ತಾವು ಅಂದ್ಕೊಂಡಿರೋದೇ ನಿಜ ಅಥವಾ ಇದೇ ಸತ್ಯ ಅಂತ ಮೂರ್ಖತನದಲ್ಲಿ ನಂಬಿಬಿಟ್ಟಿರ್ತಾರೆ. ಅಂಥವ್ರನ್ನ ಖಂಡಿತ ನಾವು ಬದಲಾಯಿಸೋಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಒಂದು ಕಾಡು ಇರುತ್ತೆ. ಆ ಕಾಡಲ್ಲಿ ಒಂದು ದಿನ ಹುಲಿ ಮತ್ತು ಕತ್ತೆಯ ನಡುವೆ ಒಂದು ವಾಗ್ವಾದ ನಡೆಯೋಕ್ಕೆ ಶುರು ಆಗುತ್ತೆ. ಅದೇನು ಅಂತಂದರೆ, ಕತ್ತೆ ಹೇಳುತ್ತೆ, ನೋಡು ಈ ಹುಲ್ಲು ನೀಲಿಯಾಗಿದೆ ಅಂತ ಹೇಳುತ್ತೆ. ಅದಕ್ಕೆ ಹುಲಿ ಹೇಳುತ್ತೆ, ನಿನಗೆ ಕಣ್ ಕಾಣಿಸಲ್ವಾ, ನಿನಗೆ ಗೊತ್ತಾಗಲ್ವಾ, ನೀನು ಕತ್ತೆ, ಇದು ಹಸಿರಾಗಿದೆ ನೀಲಿಯಾಗಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಕತ್ತೆ ಹೇಳುತ್ತೆ, ಇಲ್ಲ ಇಲ್ಲ ನಿನಗೆ ಹುಲಿ, ನಿನಗೆ ಬುದ್ಧಿ ಇಲ್ಲ, ನಿನಗೆ ಕಣ್ ಕಾಣಿಸಲ್ಲ, ಈ ಹುಲ್ಲು ನೀಲಿಯಾಗಿನೇ ಇರೋದು, ಹಸಿರಾಗಲ್ಲ ಅಂತ ಹೇಳುತ್ತೆ. ಹುಲಿ ತುಂಬ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡುತ್ತೆ. ನೀಲಿ ಬಣ್ಣದ ಬೇರೆ ಬೇರೆ ಹೂಗಳನ್ನು ತೋರಿಸುತ್ತೆ, ನೋಡು ಅದು ನೀಲಿ, ಈ ಹುಲ್ಲು ಯಾವಾಗಲೂ ಹಸಿರಾಗಿರುತ್ತೆ, ಇದು ಹಚ್ಚ ಹಸಿರು ಅಂತ ಹೇಳಿ ಅರ್ಥೈಸೋದಕ್ಕೆ ಪ್ರಯತ್ನ ಪಡುತ್ತೆ ಹುಲಿ. ಆದರೆ ಈ ಕತ್ತೆ ಇರುತ್ತಲ್ಲ, ಅದು ಒಪ್ಕೊಳ್ಳೋದೇ ಇಲ್ಲ. ಇಲ್ಲ, ಇದು ನೀಲಿನೇ ಇರೋದು, ಬಾ ಬೇಕಾದರೆ ರಾಜನ ಹತ್ರ ಹೋಗೋಣ, ಇದನ್ನು ನಾನು ನಿನಗೆ ಅರ್ಥ ಮಾಡಿಸ್ಲೇಬೇಕು ಅಂತ ಹೇಳುತ್ತೆ. ಸರಿ ಅಂತ ಹೇಳ್ಬಿಟ್ಟು ಹುಲಿನೂ ಒಪ್ಕೊಳ್ಳುತ್ತೆ. ಸರಿ ಬಾ, ಕಾಡಿನ ರಾಜನ ಹತ್ರನೇ ಹೋಗೋಣ, ರಾಜನೇ ತೀರ್ಮಾನ ಮಾಡಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳಿ ಅಂತ ಇಬ್ಬರು ಹೋಗ್ತಾರೆ. ಕಾಡಿನ ರಾಜ ಸಿಂಹ ಅದರ ಬಳಿ ಹೋಗ್ತಾರೆ. ಹೇಳ್ತಾರೆ, ಹೀಗೀಗೆ ಏನಾಯಿತು ಅಂತೆಲ್ಲ ವಿವರಿಸ್ತಾರೆ. ಆಗ ಸಿಂಹ ಇರುತ್ತಲ್ಲ, ಅದು ಹೇಳುತ್ತೆ, ಹೌದು ಹುಲ್ಲು ಇರೋದು ನೀಲಿಯಾಗಿ, ಕತ್ತೆ ಹೇಳಿದ್ದು ಸರಿ, ಅದಕ್ಕೆ ಹುಲಿರಾಯನಿಗೆ ನಾನು ಒಂದು ಶಿಕ್ಷೆಯನ್ನು ಕೊಡ್ತಾ ಇದ್ದೀನಿ. ಅದು 3 ತಿಂಗಳುಗಳ ಕಾಲ ಯಾವುದೇ ರೀತಿಯ ಬೇಟೆಯನ್ನು ಆಡಬಾರ್ದು ಅಂತ ಹೇಳಿ ಶಿಕ್ಷೆಯನ್ನು ಕೊಡುತ್ತೆ. ಆಗ ಕತ್ತೆ ಫುಲ್ಲು ಖುಷಿಯಿಂದ ಕುಣಿದಾಡ್ಬಿಡುತ್ತೆ. ನೋಡಿದ್ಯಾ ಹುಲಿರಾಯ, ನಾನು ನಿಂಗೆ ಹೇಳಲಿಲ್ವಾ, ಹುಲ್ಲು ನೀಲಿಯಾಗಿದೆ, ಅದಕ್ಕೆ ನಿನಗೆ ಸರಿಯಾಗಿ ಶಿಕ್ಷೆ ಆಯಿತು. ನೀನು 3 ತಿಂಗಳ ಕಾಲ ಯಾವುದೇ ಬೇಟೆ ಆಡುವ ಹಾಗಿಲ್ಲ, ಏನು ಮಾಡ್ತೀಯಾ ನೀನು ನಿನ್ನ ಆಹಾರಕ್ಕೆ ಎಲ್ಲ ಅಂತ ಹೇಳಿ ಖುಷಿಯಿಂದ ಕುಣಿದು ಕುಪ್ಪಳಿಸ್ಕೊಂಡು ಅಲ್ಲಿಂದ ಹೊಟ್ಟೋಗ್ಬಿಡುತ್ತೆ. ಆವಾಗ ಹುಲಿ ಕೇಳುತ್ತೆ ಸಿಂಹನ, ಕಾಡಿನ ರಾಜನ, ಅಲ್ಲ ರಾಜ, ನಿಮಗೂ ಗೊತ್ತು ನನಗೂ ಗೊತ್ತು, ಈ ಹುಲ್ಲಿರೋದು ಹಸಿರಾಗಿ, ನೀವು ಯಾಕೆ ತಪ್ಪು ಹೇಳಿದ್ರಿ ಕತ್ತೆ ಹತ್ರ ನೀಲಿಯಾಗಿದೆ ಅಂತ, ಮತ್ತು ನೀವು ತಪ್ಪನ್ನ ಹೇಳಿದ್ದಲ್ದೇ ನನಗೂ ಕೂಡ ಯಾಕೆ ನೀವು ಶಿಕ್ಷೆಯನ್ನು ಕೊಟ್ರಿ ಅಂತ ಕೇಳುತ್ತೆ. ಅದಕ್ಕೆ ಸಿಂಹ ಉತ್ತರಿಸುತ್ತೆ, ನೋಡು ಹೇಳಿ ಕೇಳಿ ಅದು ಕತ್ತೆ, ಅದರಲ್ಲೂ ಮೂರ್ಖ ಕತ್ತೆ ಅದು, ಆ ಮೂರ್ಖ ಕತ್ತೆ ಜೊತೆ ವಾದಕ್ಕಿಳಿದಿದೆಯಲ್ಲ, ನೀನು ಬುದ್ಧಿ ಬೇಡವಾ ಅಂತ ಕೇಳುತ್ತೆ. ಆವಾಗ ಹೇಳುತ್ತೆ, ನೋಡು ಅದ್ರ ಬುದ್ಧಿನೇ ಅದು, ಅಥವಾ ಅದು ಇರೋದೇ ಹಾಗೆ, ಅದು ಒಪ್ಕೊಂಡಿರೋದೇ, ಅದನ್ನು ಬಿಟ್ಟುಬಿಡು, ಅದು ಅದರ ಮೂರ್ಖತನದ ಪರಮಾವಧಿ. ನೀನು ಹೇಳಿದ್ದನ್ನು ಒಪ್ಪಲಿಲ್ಲ ಅಂದಮೇಲೆ ಅದು ನಾನು ಹೇಳಿದ್ದನ್ನು ಒಪ್ಪುತ್ತಾ, ನಾನು ರಾಜ ಆಗಿ ಹೇಳಿದ್ರು ಕೂಡ ಅದು ಆ ರಾಜನಿಗೆ ಬುದ್ಧಿ ಇಲ್ಲ, ರಾಜ ನನಗೆ ಸರಿಯಾಗಿ ತೀರ್ಪು ಕೊಡಲಿಲ್ಲ ಅಂದ್ಬಿಟ್ಟೆ ಎಲ್ಲ ಓಡಾಡ್ತಾ ಇರ್ತಿತ್ತು. ಆ ಕಾರಣದಿಂದಾಗಿ ನಿನಗೆ ನಾನು ಶಿಕ್ಷೆಯನ್ನು ಕೊಟ್ಟೆ, ನೀನು ಇದನ್ನು ಅರಿತುಕೊಳ್ಳಿ ಅಂತ ಹೇಳಿಬಿಟ್ಟು ಅಂತ ಹೇಳುತ್ತೆ. ಆಗ ಹುಲಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹೌದು, ಇಂತಹ ಕತ್ತೆಯ ಜೊತೆ ವಾದಕ್ಕಿಳಿದು ಆ ಕತ್ತೆನ ನಾನು ರಾಜನವರೆಗೂ ಕರ್ಕೊಂಬಂದಲ್ಲ, ನಾನೆಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಆಗ ಅರಿವಾಗುತ್ತೆ. ಹಾಗೆ ನಮ್ಮ ಸುತ್ತಮುತ್ತ ಕೆಲವರು ಈ ಕತ್ತೆ ಥರ ಕೆಲವೊಂದು ಕೂಪ ಮಂಡೂಕಗಳ ಥರ ತಮ್ಮದೇ ಆದ ವಾದವನ್ನು, ಅದು ತಪ್ಪಾದರೂ ಆಗಿರಲಿ ಸರಿನಾದರೂ ಆಗಿರಲಿ, ಅದಕ್ಕೆ ಅಂಟ್ಕೊಂಡು ಬಿಟ್ಟಿರ್ತಾರೆ. ನಾವು ಹೇಳೋದನ್ನ ಒಪ್ಕೊಳ್ಳೋ ಮನಸ್ಥಿತಿ ಖಂಡಿತ ಇರೋದಿಲ್ಲ. ಅಂಥವ್ರ ಜೊತೆ ವಾದ ಮಾಡೋದನ್ನು ನಿಲ್ಲಿಸಬೇಕು. ಸೊ ಅದನ್ನು ಮಾಡಿದ್ರೆ ಆವಾಗ ಅಟ್ಲೀಸ್ಟ್ ಅವ್ರ ಪಾಡಿಗೆ ಅವ್ರು ಇರಲಿ ಅಂತನೋ, ಅಥವಾ ಅವ್ರಿಗೆ ನಾವು ರಿಯಾಕ್ಟ್ ಮಾಡದೇ ಇದ್ದರೆ ನಮಗಾಗೋ ಶಿಕ್ಷೆ ಅಥವಾ ನಮ್ಮ ಒಂದು ಮೆಂಟಲ್ ಪೀಸನ್ನು ನಾವೇನು ಹಾಳು ಮಾಡ್ಕೋತಿರ್ತೀವಲ್ಲ, ಯಾಕಪ್ಪ ಇವರು ಸತ್ಯನ ಒಪ್ಕೋತಾ ಇಲ್ಲ ಅಂತ, ಅದರಿಂದ ನಾವು ಸ್ವಲ್ಪ ದೂರ ಇದ್ದು ಆರಾಮಾಗಿ ಇರಬಹುದು. ಈ ಕತೆ, ಈ ವಿಡಿಯೋ ಯಾಕೆ ಅಂತಂದರೆ, ಇನ್ನು ಮುಂದೆ ಅಂತಹ ಮೂರ್ಖರ ಜೊತೆ ವಾದ ಮಾಡೋದನ್ನು ಅಥವಾ ಅಂತಹ ಮೂರ್ಖರ ಕಮೆಂಟ್ಗಳಿಗೆ ರಿಪ್ಲೈ ಕೊಡೋದನ್ನು ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ನೀವು ಕೂಡ ಅದನ್ನೇ ಮಾಡಿ, ಅದೇ ನಮ್ಮೆಲ್ರಿಗೂ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.